ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನಂಬಿಕೆ ಎನ್ನುವಂಥದ್ದು ಈ ಲೋಕದಲ್ಲಿ ಬಹಳ ದೊಡ್ಡ ವಿಷಯವಾಗಿದೆ. ನಾವು ಈ ಲೋಕದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು? ನಮ್ಮ ಜೊತೆಗಿರುವವರೇ, ಆತ್ಮೀಕವಾಗಿರುವವರೇ ನಮಗೆ ಮೋಸ ಮಾಡುವಾಗ, ನಮ್ಮನ್ನು ವಂಚಿಸುವಾಗ ನಮಗೆ ಗೊತ್ತಾಗ್ತದೆ ನಾವು ಯಾರನ್ನು ನಂಬಬೇಕು. ನಾವು ಇಷ್ಟೊಂದು ಪ್ರೀತಿ ಮಾಡುವಂಥ ನಮ್ಮ ಜೊತೆಗಾರರೇ ನಮಗೆ ಮೋಸ ಮಾಡಿದ್ದಾರೆ. ನಾವು ಯಾರನ್ನು ನಂಬಬೇಕು? ನಾವು ಈ ಲೋಕದಲ್ಲಿ ನಂಬಿಕೆ ಇಡುವಾಗ ಹೇಗೆ ನಂಬಬೇಕು, ಯಾರನ್ನು ನಂಬಬೇಕು ಎನ್ನುವಂಥ ಚಿಂತೆ ನಮಗೆ ದೊಡ್ಡ ಭಯವನ್ನು ಹುಟ್ಟಿಸುವಂಥದ್ದಾಗಿದೆ. ನಿಜವಾಗಲು ನಾವು ಯಾರನ್ನು ನಂಬಬೇಕು ಎನ್ನುವಂಥ ವಿಷಯವನ್ನು ನಾವು ಯೋಚನೆ ಮಾಡುವಾಗ ಯಾರಿಗೂ ನಂಬಬಾರ್ದು. ನಂಬಿಕೆ ಎನ್ನುವಂಥದ್ದು ಯಾರ ಮೇಲೇನೂ ಇಡಬಾರದು ಎಂದು ನಮಗೆ ಒಂದೊಂದು ಸಾರಿ ಆ ರೀತಿಯಾಗಿ ಥಾಟ್ಸ್ ಬರ್ತದೆ. ಆದರೆ 1 ಯೋಹಾನ 4ನೇ ಅಧ್ಯಾಯ ವಚನ 1ರಲ್ಲಿ ಏನು ಹೇಳ್ತದೆ ಅಂತಂದರೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ನಾನು ಇಷ್ಟೊತ್ತೇನು ಮಾತಾಡಿದೆ ಅಂತಂದರೆ ಲೋಕದ ಜನರ ನಂಬಿಕೆ ಬಗ್ಗೆ ಮಾತಾಡಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ. ಆತ್ಮೀಕವಾಗಿ ಈ ಬೈಬಲ್ ಪ್ರಕಾರ ನಾವು ನೋಡುವಾಗ ನಾವು ಯಾರನ್ನು ನಂಬಬೇಕು? ಸುಳ್ಳು ಪ್ರವಾದಿಗಳು ಈ ಲೋಕದಲ್ಲಿ ಇದ್ದಾರೆ. ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಇರುವುದರಿಂದ ಅವರು ಹೇಳುವಂಥ ಮಾತುಗಳು, ಅವರು ಹೇಳುವಂಥ ಸಂದೇಶಗಳು, ಅವರು ಹೇಳುವಂಥ ಪ್ರವಾದನೆಗಳು, ಅವರು ಹೇಳುವಂಥ ದೇವರ ವಾಕ್ಯಗಳು ಆತ್ಮಪ್ರೇರಿತವಾಗಿವೆಯಾ ಅಥವಾ ಇವರು ತಾವು ಹುಟ್ಟಿಸಿಕೊಂಡು ಹೇಳ್ತಾ ಇದ್ದಾರಾ? ಯೇಸು ಕ್ರಿಸ್ತನನ್ನು ಇವರು ಅಂಗೀಕರಿಸಿಕೊಂಡವರಾಗಿದ್ದಾರಾ? ಆ ಮಾತುಗಳನ್ನೇ ಇವರು ಹೇಳ್ತಾ ಇದ್ದಾರಾ? ಬೈಬಲ್ನಲ್ಲಿರ್ಲಿಕ್ಕಿರುವಂಥ ಮಾತುಗಳನ್ನೇ ಹೇಳ್ತಾ ಇದ್ದಾರಾ? ಆತ್ಮೀಕವಾಗಿರ್ಲಿಕ್ಕಿರುವಂಥ ಮಾತುಗಳೇ ಹೇಳ್ತಾ ಇದ್ದಾರಾ? ಜೀವವುಳ್ಳ ವಾಕ್ಯಗಳೇ ಹೇಳ್ತಾ ಇದ್ದಾರಾ ಎನ್ನುವಂಥದ್ದನ್ನು ನಾವು ಯೋಚಿಸಿಕೊಳ್ಬೇಕಾಗಿದೆ. ಈ ಲೋಕದೊಳಗೆ ಸುಳ್ಳು ಪ್ರವಾದಿಗಳೇ ತುಂಬಿ ಹೋಗಿದ್ದಾರೆ. ಆದ್ದರಿಂದ ಇದನ್ನು ನಾವು ಪರೀಕ್ಷಿಸಬೇಕಾದ್ರೆ ಆ ಪರೀಕ್ಷೆಗೆ ಬೇಕಾಗಿರುವಂಥ ಜ್ಞಾನ ನಮ್ಮಲ್ಲಿರಬೇಕು. ಸುಳ್ಳೋ ಸರಿನೋ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿತ್ತಾದರೆ ಅದು ಸರಿಯಾಗಿರಲಿಕ್ಕಿರುವಂಥ ಜ್ಞಾನ ನಮಗೆ ಬೇಕಾಗಿರಬೇಕು. ಆದ್ದರಿಂದ ಆ ಜ್ಞಾನ ನಮಗೆ ಎಲ್ಲಿ ಸಿಗ್ತದೆ? ಆ ಜ್ಞಾನ ನಾವು ಹೇಗೆ ಪಡೆದುಕೊಳ್ಳಬೇಕು? ಆ ಜ್ಞಾನ ನಮಗೆ ದೇವರಿಂದ ಸಿಗ್ತದೆ, ದೇವರ ಆತ್ಮನಿಂದ ಸಿಗುವಂಥದ್ದಾಗಿದೆ. ದೇವರ ಆತ್ಮನು ನಮಗೆ ಜ್ಞಾನವನ್ನು ಬೋಧಿಸುವಾತನಾಗಿದ್ದಾನೆ, ಜ್ಞಾನವನ್ನು ಕೊಡುವಾತನಾಗಿದ್ದಾನೆ. ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ನನ್ನ ಹತ್ತಿರ ಕೇಳಿಕೊಳ್ಳಲಿ, ನಾನು ಹಂಗಿಸದೆ ಕೊಡ್ತೇನೆ ಎಂದು ದೇವರು ಹೇಳಿದ್ದಾರೆ. ಸಂದೇಹ ಪಡದೆ ನಾವು ಬೇಡುವಾಗ ದೇವರು ಪರಲೋಕದ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಅಷ್ಟೇ ಅಲ್ಲದೆ ದೇವರು ನಮಗೆ ನಮ್ಮ ಕೈಗಳಲ್ಲಿ ದೇವರ ವಾಕ್ಯವು ಕೊಟ್ಟಿದ್ದಾರೆ, ಬೈಬಲ್ ಕೊಟ್ಟಿದ್ದಾರೆ. ಆ ಒಂದು ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಹೇಳುವಂಥ ಮಾತುಗಳು ಸರಿಯಾಗಿವೆಯಾ ಎಂದು ನಾವು ಕೇಳುವಾಗ, ನೋಡುವಾಗ, ತಿಳಿದುಕೊಳ್ಳುವಾಗ, ಅಥವಾ ತಪ್ಪು ಹೇಳ್ತಾ ಇದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕಾದ್ರೆ, ನಾನು ಜ್ಞಾನ ಪಡೆದುಕೊಳ್ಳಬೇಕಾದ್ರೆ ಬೈಬಲನ್ನು ನಾನು ಯಾವಾಗಲೂ ಓದ್ತಾ ಇರಬೇಕು, ಅದನ್ನು ಧ್ಯಾನಿಸಬೇಕು. ಅದು ಸರಿ ತಪ್ಪು ಕಂಡುಹಿಡಿಯುವಂಥ ಜ್ಞಾನ ನಾನು ಪಡೆದುಕೊಳ್ಳಬೇಕು. ನನ್ನ ಆತ್ಮನ ನಡೆಸುವಿಕೆಗಾಗಿ ನಾನು ಜ್ಞಾನ ಪಡೆದುಕೊಳ್ಬೇಕು. ನಾನು ಪರಲೋಕದ ಜ್ಞಾನವನ್ನು ಹೊಂದುವವಳಾಗಿರುವಾಗ ಈ ಇಹಲೋಕದ ಜ್ಞಾನವು ಹುಚ್ಚು ಮಾತಾಗಿದೆ. ಈ ಪರಲೋಕದ ಜ್ಞಾನವು ಅದ್ಭುತವಾಗಿದೆ. ಈ ಪರಲೋಕದ ಜ್ಞಾನ ನನ್ನಲ್ಲಿ ಬರಬೇಕಾಗಿತ್ತಾದರೆ ನಾನು ಪ್ರತಿದಿನ ದೇವರ ವಾಕ್ಯಗಳನ್ನು ಓದುತ್ತಾ, ಧ್ಯಾನಿಸುತ್ತಾ, ಅವುಗಳಲ್ಲಿ ತಪ್ಪು ಕಂಡು ಹಿಡಿಯುವಂಥ ಒಂದು ವಿಷಯಗಳು ನಾನು ಅದನ್ನು ಯೋಚನೆ ಮಾಡ್ತಾ, ನಾನು ನೋಟ್ಸ್ ಮಾಡ್ತಾ ಇರಬೇಕಾಗ್ತದೆ. ಹೌದು, ಅದು ಆ ಸುಳ್ಳು ಪ್ರವಾದಿಗಳು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳ್ತಾರಾ ಅಥವಾ ಅದನ್ನು ಬಿಟ್ಟು ಹೇಳ್ತಾರಾ? ದೇವರ ಆತ್ಮನಿಂದ ಕೂಡಿದವರಾಗಿ ಹೇಳ್ತಾರಾ ಅಥವಾ ದುರಾತ್ಮವು ಅವರಲ್ಲಿದೆಯಾ? ನಾವು ಪರೀಕ್ಷಿಸಬೇಕಾಗಿದೆ. ಆದ್ದರಿಂದ
ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ದೇವರಿಂದ ಪ್ರೇರಿತವಾಗಿರಲಿಕ್ಕಿರುವಂಥ ನುಡಿಗಳು ಜನರಿಗೆ ಆತ್ಮಿಕವಾಗಿ ಪರಿವರ್ತನೆ ತರುವಂಥವುಗಳಾಗಿವೆ, ರಕ್ಷಣೆ ಕೊಡುವಂಥವುಗಳಾಗಿವೆ. ಆ ಆತ್ಮೀಕವಾದ ಪ್ರೇರಣೆಯ ಮಾತುಗಳು ನಮಗೆ ಸಿಗುವಾಗ ನಾವು ನಮ್ಮ ಜೀವಿತವು ಬದಲಾವಣೆ ಆಗುತ್ತದೆ. ನಾವು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ನಮಗೆ ಮಾರ್ಗ ಮಾಡಿಕೊಡುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಆ ಮಾರ್ಗವಾಗಿರುವುದರಿಂದ ಆ ದೈವ ಪ್ರೇರಿತವಾದ ನುಡಿಗಳು ನಾವು ತಿಳಿದುಕೊಳ್ಳಬೇಕಾದರೆ ನಾವು ಬೈಬಲ್ ಓದುವವರಾಗಿರಬೇಕು. ದೇವರೇ, ನಾನು ಪ್ರತಿದಿನ ಬೈಬಲನ್ನು ಓದಿ ನಾನು ಸುಳ್ಳು ಪ್ರವಾದಿಗಳು ಹೇಳ್ತಾ ಇರುವುದು ಸರಿನೋ ತಪ್ಪೋ ಎಂದು ನಾನು ಪರೀಕ್ಷಿಸಬೇಕಾಗಿದೆ. ಆದ್ದರಿಂದ ಆತ್ಮನ ಪ್ರೇರಿತವಾದ ನುಡಿಗಳೋ ಅಲ್ಲವೋ ಎಂದು ನಾನು ಪರೀಕ್ಷಿಸಬೇಕಾಗಿದೆ. ಆದ್ದರಿಂದ ನಾನು ಬೈಬಲ್ ಓದುವುದಕ್ಕೆ ಪರಲೋಕದ ಜ್ಞಾನದಿಂದ ತುಂಬಿಸು, ನಿನ್ನ ಆತ್ಮನಿಂದ ನಡೆಸಲ್ಪಡಲಿ ಎಂದು ನಾವು ಪ್ರಾರ್ಥಿಸೋರಾಗಿರೋಣ. ಆಮೇನ್, ಆಮೇನ್.